ಹೈಡ್ರಾಲಿಕ್ ಸಿರಮ್ ಕಾನ್ಸಂಟ್ರೇಟ್. ಮಗನೇ ಹೈಡ್ರಾಲಿಕ್ ಅಲ್ಲ ಮಗನೇ, ಇದು ಹೈಲೂರಾನಿಕ್. ನನಗೆ ಇಂಗ್ಲಿಷ್ ಗೊತ್ತಿಲ್ರ ಹಳ್ಳಿ ಮುಖ. ಇದು ಯಾರು ಬರೆದ ಕಥೆಯು? ಕ್ಯಾರಮೆಲ್ ನ್ಯಾಚುರಲ್ ಪೀಚ್. ನೀನು ಪೀಚಾ? ಏನು ಕುತ್ಕೋಬೇಕು. ಅದೇನಿದು ಈ ಥರ ಕುತ್ಕೋತಾರೆ ಯಾರಾದರೂ? ಕೂತ್ಕೋ ಹಂಗೆ. ಕಸ್ಟಮರ್ ಬಂದವರು. ನನಗೇನಾಗಬೇಕು ಒಂದು ಇದೇನು ಮಗನೇ ನಿಂಗೆ ಐಬ್ರೋಲ್ ಕೂದಲಿಲ್ಲ? ನೀನು ಹಿಂಗ್ ವಿಡಿಯೋ ಮಾಡಂಗಿದ್ರೆ ನಾನು ಮಾಡಲ್ಲ. ಯಾಕೆ? ಮೂಗು ದೊಡ್ಡದಿದೆ, ಐಬ್ರೋ ಮೂಗು ಬಗ್ಗೆ ನಾನು ಏನು ಹೇಳಲಿಲ್ಲ. ಕಣ್ಣು ಸ್ಕಿನ್ನು ಸರಿ ಇಲ್ಲ. ಮಗ್ನೆ ಬಾರ್ಸ್ಬಿಡ್ತೀನಿ ಅದನ್ನೆಲ್ಲ ಯೂಸ್ ಮಾಡಿದ್ರೆ. ಅದು ಇದು ಏನಂತಾರೆ ನೋಡಿ, ನೀನು ಹಿಂಗೆಲ್ಲ ಮಾತಾಡ್ತೀಯಾ, ಅದಕ್ಕೆ ಜನ ನನ್ನ ಪಾಪ ಅಂತಾರೆ, ನಿನ್ನ ಜೋರು ಅಂತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಇನ್ನು ಶಿವರಾತ್ರಿನೇ ಬಂದಿಲ್ಲ, ಅಷ್ಟು ಬೇಗ ನಮ್ಮ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಶುರುವಾಗಿದೆ. ನಾನಂತೂ ಎಲ್ಲಾ ಥರದ ಸನ್ಸ್ಕ್ರೀನ್ಸನ್ನು ಸ್ಟಾಕ್ ಅಪ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಾವು ಹೆಚ್ಚಾಗಿ ಔಟ್ಡೋರ್ ಶೂಟ್ಸ್ ಮಾಡೋದ್ರಿಂದ ನನಗೆ ಸನ್ಸ್ಕ್ರೀನ್ ಹಚ್ಚದೆ ಮೇಕಪ್ ಹಚ್ಕೊಳ್ಳೋದೇ ಇಲ್ಲ ನಾನು. ಯಾಕೆ ಅಂತಂದ್ರೆ ಸನ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಹಾಳಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಸೊ ನೀವು ಕೂಡ ಯಾವ್ದಾದ್ರು ಸನ್ಸ್ಕ್ರೀನ್ ನ ಹುಡುಕ್ತಾ ಇದ್ರೆ, ಅಂದ್ರೆ ವೈಟ್ ಕಾಸ್ಟ್ ಬಿಡಬಾರ್ದು, ಯಾವುದೇ ತರ ರೆಸಿಡ್ಯೂ ಬಿಡಬಾರ್ದು ಅನ್ನೋ ಒಂದು ಸನ್ಸ್ಕ್ರೀನ್ ನ ಹುಡುಕ್ತಾ ಇದ್ರೆ ನಾನ್ ನಿಮ್ಗೆ ಮಾಮಾ ಅರ್ತ್ ಅವರ ವೈಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಈ ಸನ್ಸ್ಕ್ರೀನ್ SPF 50 ಆಗಿರುತ್ತೆ, PA+++ ಆಗಿರುತ್ತೆ. ಅದ್ರ ಜೊತೆಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್, ಎಲ್ಲಾ ತರದ ಸ್ಕಿನ್ ಟೈಪ್ಗೂ ಆಗುತ್ತೆ. ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಅದ್ರ ಜೊತೆಗೆ ಟರ್ಮರಿಕ್ ಇರೋದ್ರಿಂದ, ಅಂದ್ರೆ ಅರಿಶಿನ ಇರೋದ್ರಿಂದ ಯಾವುದೇ ತರ ಸನ್ ಡ್ಯಾಮೇಜ್ ಅಥವಾ ನಿಮ್ಗೆ ಸ್ಕಿನ್ ಡ್ಯಾಮೇಜ್ ಆಗಿರೋದನ್ನ ಹೀಲ್ ಮಾಡುತ್ತೆ. ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಬರೀ ಸನ್ ಪ್ರೊಟೆಕ್ಷನ್ ಅಲ್ಲದೆ ಒಂದು ಡೈಲಿ ಗ್ಲೋ ಅಂತಾರಲ್ಲ ಅದು ಕೂಡ ಕೊಡುತ್ತೆ. ಸೊ ಇದ್ರ ಟೆಕ್ಸ್ಚರ್ ಹೇಗಿದೆ, ಇದು ನನ್ನ ಸ್ಕಿನ್ಗೆ ಯಾವ ತರ ಗ್ಲೋ ಕೊಡುತ್ತೆ ಅಂತ ನೋಡ್ಬಿಡೋಣ. ನೋಡಿ ನನ್ನ ಸ್ಕಿನ್ ಬಿಫೋರ್ ಅಪ್ಲಿಕೇಶನ್. ಸೊ ಇವರ ವೈಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಲೈಟ್ ವೇಟ್, ಹಾಗೆ ಯಾವುದೇ ತರ ವೈಟ್ ಕಾಸ್ಟ್ ಬಿಡೋದಿಲ್ಲ. ಇದು SPF 50 ಅಂಡ್ PA++++ ಪ್ರೊಟೆಕ್ಷನ್ ಕೊಡುತ್ತೆ, ಸ್ಕಿನ್ ನ ಬ್ರೈಟನ್ ಮಾಡುತ್ತೆ, ಹಾಗೆ ಸ್ಕಿನ್ಗೆ ಒಂದು ಗ್ಲೋ ಕೂಡ ಕೊಡುತ್ತೆ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿರುತ್ತೆ. ಅದ್ರ ಜೊತೆಗೆ ವೈಟಮಿನ್ ಸಿ ನಿಮ್ಮ ಸ್ಕಿನ್ ನ ಬ್ರೈಟನ್ ಮಾಡೋದಲ್ಲದೆ UV ರೇಸ್ ಇಂದ ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಟರ್ಮರಿಕ್ ನಿಮ್ಮ ಸ್ಕಿನ್ ಡ್ಯಾಮೇಜ್, ಸನ್ ಎಕ್ಸ್ಪೋಜರ್ ಇಂದ ಆಗಿರುವಂತ ಸ್ಕಿನ್ ಡ್ಯಾಮೇಜ್ ನ ಸರಿ ಮಾಡೋದಲ್ಲದೆ ಒಂದು ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ. ನಾನು ಹೇಳ್ದಾಗೆ ಇದು ಮೇಡ್ ಸೇಫ್ ಸರ್ಟಿಫೈಡ್, ಅಂದ್ರೆ ಇದರಲ್ಲಿ ಯಾವುದೇ ತರ ಟಾಕ್ಸಿನ್ಸ್ ಹಾಗೆ ಹಾರ್ಶ್ ಕೆಮಿಕಲ್ಸ್, ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ಒಂದು ಒಳ್ಳೆ ವಿಷಯ ಹೇಳ್ತೀನಿ ಕೇಳಿ. ಮಾಮಾ ಅರ್ತ್ ಅವರು ಪ್ಲಾಂಟ್ ಗುಡ್ನೆಸ್ ಅನ್ನೋ ಒಂದು ಇನಿಷಿಯೇಟಿವ್ ನ ತಗೊಂಡಿರ್ತಾರೆ. ಮಾಮಾ ಅರ್ತ್ ವೆಬ್ಸೈಟ್ ಅಲ್ಲಿ ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಒಂದು ಗಿಡಕ್ಕೆ ಲಿಂಕ್ ಆಗುತ್ತೆ. ನೀವು ಆ ಗಿಡನ ನಿಮ್ಮ ಆರ್ಡರ್ ಥ್ರೂ ಟ್ರ್ಯಾಕ್ ಮಾಡಬಹುದು. ಇವರು 2025 ವರ್ಷದಲ್ಲಿ 10 ಲಕ್ಷ ಗಿಡನ ಪ್ಲಾಂಟ್ ಮಾಡಬೇಕು ಅನ್ನೋ ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ಸೊ ಇವರ ಪ್ರಾಡಕ್ಟ್ಸ್ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಹಾಗೆ ಇವರ ಓನ್ ವೆಬ್ಸೈಟ್ ಅಂಡ್ ಆಪ್ ಅಲ್ಲಿ ಅವೈಲೇಬಲ್ ಇದೆ. ಅದಲ್ಲದೆ ನಿಮ್ಮ ಹತ್ರದ ಸ್ಟೋರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇವರ ವೆಬ್ಸೈಟ್ ಅಲ್ಲಿ ಅಥವಾ ಆಪ್ ಅಲ್ಲಿ ನನ್ನ ಕೂಪಾನ್ ಕೋಡ್ AMU2024 ಯೂಸ್ ಮಾಡಿದ್ರೆ ನಿಮ್ಗೆ 20% ಆಫ್ ಕೂಡ ಸಿಗುತ್ತೆ. ಹ್ಯಾಪಿ ಶಾಪಿಂಗ್. ಇಲ್ಲಿ ನನ್ನ ಮೇಕಪ್ ಸ್ಟುಡಿಯೋ ರೆಡಿ ಇದೆ. ಸೊ ಇವತ್ತೇನು ಅಂತಂದರೆ ರಿವೆಂಜ್ ಟೈಮ್. ಯಾಕೆ ಗೊತ್ತಾ ರಿವೆಂಜು? ಮೊನ್ನೆ ನನಗೆ ಹೇಳಿದೆ ಮಸಾಜ್ ಮಾಡ್ತೀನಿ ಅಂತ ಹೇಳಿ ವ್ಯಾಕ್ಸಿಂಗ್ ಮಾಡಿ ಮಜಾ ತೊಗೊಂಡಿದ್ದಾಳಳು. ಸುಳ್ಳು ಹೇಳಿ ನನಗೆ ವ್ಯಾಕ್ಸ್ ಮಾಡಿದ್ದಾಳಲ್ವಾ, ಅದಕ್ಕೆ ರಿವೆಂಜ್ ತೊಗೋಬೇಕು. ಅದಕ್ಕೋಸ್ಕರ ಇವತ್ತು ನಾನೇನು ಸುಳ್ಳು ಹೇಳಿ ಮೇಕಪ್ ಮಾಡ್ತಿಲ್ಲ. ಇವತ್ತು ಅವಳಿಗೆ ಮೇಕಪ್ ಮಾಡ್ತಿದ್ದೀನಿ, ಅವಳಿಗೂ ಗೊತ್ತು ಅದು ಮೇಕಪ್ ಚಾಲೆಂಜ್ ಅಂತಲೇ ಗೊತ್ತು. ಆದರೆ ಚೆನ್ನಾಗಿ ಮಾಡ್ತೀನೋ ಮಾಡಲ್ವೋ ಅನ್ನೋದೇ ಟ್ವಿಸ್ಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಸಮಾಚಾರ? ನಮ್ಮ ಸಲೂನ್ಗೆ ಬಂದಿದ್ದೀರಾ? ನಮ್ಮ ಬೊಟಿಕ್ಗೆ ಟಿಟ್ ಫಾರ್ ಟಾಟಾ ವ್ಯಾಕ್ಸಿಂಗ್ ಮಾಡಿದ್ದಕ್ಕೆ ಏನಿಲ್ಲಪ್ಪ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್, ನಾನು ಹೇಳ್ದಂಗೆ ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ಸೊ ಮೇಡಮ್ ಅವ್ರು ಬಂದಿದ್ದಾರೆ. ಮಗನೇ ಮೇಕಪ್ ಮಾಡ್ತೀನಿ, ಮೇಕಪ್ ಚಾಲೆಂಜಿಗೆ ರೆಡಿನಾ? ನಾನು ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ, ಚೆನ್ನಾಗಿ ಮಾಡಲ್ಲ ಅನ್ಸುತ್ತಾ ನಿಂಗೆ?
ನಿಂಗೆ ಇದೇ ಇಂಡಸ್ಟ್ರಿಲಿ ಇರೋದ್ರಿಂದ ನಿಂಗೊಂದು ಅಂದಾಜಿದೆ ಹೆಂಗ್ ಮಾಡೋದು ಏನು ಅಂತ. ತೀರಾ ಮೇಕಪ್ ಬಗ್ಗೆ ಗೊತ್ತಿಲ್ಲ ಅಂತೇನೋ ಹೇಳಕ್ಕಾಗಲ್ಲ. ನೋಡೋಣ ನನ್ನ ಎಷ್ಟು ಚಂದ ಮಾಡ್ತೀಯ ಇವತ್ತು ಅಂತ. ನೀನು ಚಂದ ಮಾಡ್ತೀನಿ, ನಾನು ಚಂದ ಇದೀನಿ. ಚಂದ ಮಿಸ್ ವರ್ಲ್ಡ್ ಥರ ತಯಾರು ಮಾಡ್ತೀನಿ. ನೋಡಿ ಎಷ್ಟು ಚಂದ ಇರೋ ಹುಡುಗಿನ ಏನು ಮಾಡ್ತಾನೆ ಅಂತ ನೋಡ್ತೀನಿ. ಚಂದ ಇರೋ ಹುಡುಗಿನ ಯಾರಿದ್ದಾರೆ ಇಲ್ಲಿ? ಚಂದ ಇರೋ ಹುಡುಗಿ ನಿನ್ ಜನ್ಮಕ್ಕೆ ಹೋಗೋ. ಮದ್ವೆ ಆದ್ಮೇಲೆ ಎಲ್ಲ ಹಂಗೆ ಕಾಣಿಸೋದು. ಇದೊಂದು ಕಾಮನ್ ಡೈಲಾಗ್ ಇವಾಗ. ಸೊ ಯಾ ರೆಡಿನಾ? ನಾನು ರೆಡಿ ಇದೀನಪ್ಪ. ನಿನ್ಗೆ ಏನಾದರೂ ಇದೆಯಾ ಅಂದ್ರೆ ನಂಗೆ ಐಶ್ವರ್ಯ ರೈ ಥರ ಲುಕ್ ಬೇಕು? ನಾನು ನಿಂಗೆ ರೆಫರೆನ್ಸ್ ಕೊಡ್ತೀನಿ. ನನ್ನ ಫೋನ್ ಇಲ್ಲ, ಫೋನ್ ತರ್ತೀನಿ. ಅದೆಲ್ಲ ರೆಡಿ ಮಾಡ್ಕೊಂಡು ಬರಬೇಕು. ಇಲ್ಲಿ ಶೂಟಿಂಗ್ ಶುರು ಅದು ನೋಡಿ, ಎಷ್ಟು ಟೈಮ್ ವೇಸ್ಟು ಈಗ ಹೆಣ್ಮಕ್ಳ ಹಿಂಗೆಪ್ಪ. ಈ ಲುಕ್ ಬೇಕಪ್ಪ ಮೇಡಮ್ಗೆ, ಈ ಲುಕ್ ಬೇಕಂತೆ. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಈ ಥರ ಮಾಡ್ಬೇಕಂತೆ. ಏನು ಮಾಡ್ತೀಯೋ ಗೊತ್ತಿಲ್ಲ, ನೋಡೋಣ. ಐ ವಿಲ್ ಟ್ರೈ ಮ್ಯಾಕ್ಸಿಮಮ್ ಮಗ್ನೆ. ಓಕೆ, ಸೊ ಇವಾಗ ಶುರು ಹಚ್ಕೊಂಬಿಡೋಣ. ಮೇಕಪ್, ಹೇರ್ ಸ್ಪ್ರೇ ಅಲ್ಲ, ಹೇರ್ ಸ್ಪ್ರೇ ಗುರು ಮಗನೆ. ಫೇಸ್ ಸ್ಪ್ರೇ ಇದೆಯಾ ನಿಮ್ಮ ಹತ್ರ? ಏನು ಬೇಕು ಇವಾಗ ನಿನಗೆ? ಮೇಕಪ್ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀನಪ್ಪ. ಮೇಕಪ್ ಒಂದಲ್ಲ, ನಿಮ್ದು ಒಂದು ನೀವು ಚೆನ್ನಾಗಿ ಬರಲಿ ಅಂತ. ಓಕೆ, ಎಲ್ಲಿಂದ ಶುರು ಮಾಡ್ಬೇಕು ಗುರು? ಮಾತಾಡಬಾರ್ದು ಮಗನೇ. ತುಂಬ ಎಕ್ಸ್ಪೆನ್ಸಿವ್ ಕ್ರೀಮ್ ಅದು, ಸ್ವಲ್ಪ ಹಚ್ಚು ಸಾಕು. ನೀನೇನೋ ಮಾಡಕ್ ಹೋಗಿ ಆಮೇಲೆ. ನಿಂದು ಎಕ್ಸ್ಪೆನ್ಸಿವ್ ಗೊತ್ತಿಲ್ಲ. ನಾನು ಈ ವಿಡಿಯೋ ಮಾಡ್ತಿರೋದು ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್, ಗೊತ್ತಾ? ಹೌದು, ಬಿಕಾಸ್ ಪೀಪಲ್ ಲವ್ ಮೀ. ಐ ಆಮ್ ಸೋ ಎಕ್ಸ್ಪೆನ್ಸಿವ್. ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತು, ಸರಿಯಾಗಿ ಕನ್ನಡ ಮಾತು ಕಲ್ತಿದ್ಯಲ್ಲ. ಇದೇನು ಮಗನೇ, ಇದೇನೋ ಒಂದೈತೆ. ಹೈಡ್ರಾಲಿಕ್ ಸಿರಮ್ ಕಾನ್ಸಂಟ್ರೇಟ್. ಮಗನೇ ಹೈಡ್ರಾಲಿಕ್ ಅಲ್ಲ ಮಗನೇ, ಅದು ಹೈಲೋರಾನಿಕ್. ನನಗೆ ಇಂಗ್ಲಿಷ್ ಗೊತ್ತಿಲ್ರ, ಹಳ್ಳಿ ಮುಖ. ಹೈಲೋರಾನಿಕ್ ಸಿರಮ್ ಕಾನ್ಸಂಟ್ರೇಟ್. ಇದನ್ನ ಆ್ಯಕ್ಚುಲಿ ಇದಕ್ಕೆ ಮುಂಚೆ ಹಚ್ಚಬೇಕಿತ್ತು, ನಾನು ಹಚ್ಚಿಲ್ಲ. ಸೊ ಇದು ಕ್ಯಾನ್ಸಲ್, ಇದು ಬೇಡ. ಇವಾಗ ಇದು ಹಾಕಿದ್ದೀನಲ್ಲ, ಸೊ ಒಂದು 2 ಮಿನಿಟ್ಸ್ ಬಿಡ್ಬೇಕದು, ಫಿಕ್ಸ್ ಆಗ್ಬೇಕದು. ಸೊ ಅದಕ್ಕೆ ಬಿಟ್ಟು ಅದೇ ಏನೋ ಫಿಕ್ಸ್ ಮಗ್ನೆ. ನನಗೆ ಗೊತ್ತಾಗಲ್ಲ ಮಗ್ನೆ. ನಮ್ಮ ಲೆಕ್ಕದಲ್ಲಿ ಫಿಕ್ಸ್, ಪ್ಯಾಚ್ ವರ್ಕ್. ಓಕೆ ಗಾಯ್ಸ್, ಇವಾಗ ಅದು ಅಬ್ಸರ್ವ್ ಆಗಿದೆ. ಅದೇ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನ್ ಹೇಳಿದ್ರು ಅದ್ರಲ್ಲೊಂದು ಹೇಳ್ತಾರಲ್ಲ ಗುರು, ಫಿಕ್ಸ್ ಆಗಬೇಕು ಅಂದೆ. ಅಬ್ಸಾರ್ಬೇ ಅಂದಿದ್ದು ನಾನು. ಅಬ್ಸಾರ್ಬ್. ಕ್ಯಾರಮೆಲ್ ನ್ಯಾಚುರಲ್ ಪೀಚ್. ನೀನು ಪೀಚಾ? ನೀನು ಸರಿಯಾಗಿ ನೋಡ್ಕೋತಾ ಇಲ್ಲಪ್ಪ. ಮೇಕಪ್ ಲರ್ನಿಂಗ್ ಕ್ಲಾಸ್ ಡಬ್ಬ ತರ ಇದೆ ಸಲೂನು. ಏನು ಕುತ್ಕೋಬೇಕು? ಏನಿದು ಈ ತರ ಕುತ್ಕೋತಾರೆ ಯಾರಾದ್ರು? ಕುತ್ಕೋ ಹಂಗೆ. ಕಸ್ಟಮರ್ ಬಂದವನು ನನಗೇನಾಗಬೇಕು? ಆ್ಯಕ್ಚುಲಿ ನಿಂಗೆ ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ಅದು ಒಂದು ಇನ್ನೊಂದು ಬರುತ್ತಲ್ಲ ಆರೆಂಜ್, ಅದಿದೆಯಾ ಮಗನೇ? ಅದು ತುಂಬಾ ಡಾರ್ಕ್ ಸರ್ಕಲ್ಸ್ ಇರೋರು ಮಾತ್ರ ಹಾಕೊಳ್ಳೋದು ಪುಟ್ಟ. ನನಗೆ ಆರೆಂಜ್ ಎಲ್ಲ ಬೇಕು ಅನ್ನೋಷ್ಟು ಪಿಗ್ಮೆಂಟೇಷನ್ ಇಲ್ಲ. ಇದು ಡಾರ್ಕ್ ಶೇಡ್ ಒಂದು ಬರುತ್ತೆ ಗೊತ್ತಾ, ಇದನ್ನು ಕವರ್ ಮಾಡೋಕ್ಕೆ. ನೀನೇ ಹುಡುಕ್ತೀನಿ ಇದೆಯಲ್ಲಪ್ಪ, ಹುಡುಕು. ನನಗೆ ಯಾಕೆ ಕೇಳ್ತೀಯಾ? ಚಿದಿ. ಓಕೆ, ಕೈಯೆಲ್ಲ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಮನೆ. ನನ್ನ ಕಣ್ಣು ನಿಧಾನ. ನನಗೊಂಚೂರು ಮಿರರ್ ಕೊಡ್ತೀಯ ಪುಟ್ಟ? ಮಿರರ್ ಎಲ್ಲ ನಿಂಗೆ ಲಾಸ್ಟ್ವರೆಗೂ ತೋರಿಸಲ್ಲ, ಹೇಳ್ತಾ ಇದ್ದೀನಿ ನೋಡು. ಈಗ ನೆಕ್ಸ್ಟು ನ್ಯಾಚುರಲ್ ಹಾಕೋಣ ಅವಳಿಗೆ, ನ್ಯಾಚುರಲ್ ಬ್ಯೂಟಿ. ನಿಂದು ಇದರಲ್ಲಿ ಸ್ಪಾಂಜ್ ಅಲ್ಲಿ ಸ್ಪಾಂಜ್ ಅನ್ನಲ್ಲ ಪುಟ್ಟ, ಅದು ಬ್ಯೂಟಿ ಬ್ಲೆಂಡರ್. ಈ ಬ್ಯೂಟಿ ಇದು ನನಗೆ ಅರ್ಥ ಆಗಲ್ಲ ಗುರು. ನಮ್ಗೆ ಸ್ಪಾಂಜ ಇದು. ಏನಾಗೋದು ಅಂತ ಗೊತ್ತಾಗ್ತಾನೆ ನನಗೆ. ನನಗಾದ್ರೆ ಅವನು ಇಷ್ಟೇ ಹಾಕ್ಬಿಟ್ಟು ಪೌಡರ್ ಪಾಡ್ ಮಾಡಿಬಿಟ್ಟು ನೋಸ್ ಕಟ್ ಮಾಡಿಬಿಟ್ಟು ಕಳಿಸ್ಬಿಡ್ತಾನೆ. ಹೈಲೈಟ್ಸ್ ಅಂದರೆ ಅದೇ, ಇಲ್ಲಿ ರೆಡ್ ಕಲರು, ಇಲ್ಲಿ ಗ್ರೀನ್ ಕಲರು, ರೆಡ್ ಗ್ರೀನು, ಇಲ್ಲಿ ಬ್ಲೂ ಕಲರು. ಐಬ್ರೋಸ್ ಡಾರ್ಕ್ ಮಾಡಕ್ಕೆ ಪೆನ್ಸಿಲ್ ಕೊಡು. ಪೆನ್ಸಿಲ್ ಅಲ್ಲಿ ಐಬ್ರೋ ಡಾರ್ಕ್ ಮಾಡ್ತಾರೆ. ನೀನು ಯಾವ್ದ್ರಲ್ಲಿ ಮಾಡ್ತೀಯಾ? ನನಗೇನು ಗೊತ್ತು, ನೀನೇ ಗೊತ್ತಲ್ವಾ? ನೀನೇನು ಮಗನೇ ನಿಂದು ಎಲ್ಲೆಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದೆ ಗೊತ್ತಾಗ್ತಲ್ಲ ನನಗೆ. ಐಬ್ರೋಗೆ ಏನೇನು ಬೇಕೋ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಇಟ್ಟಿದ್ಯಾ?
ಇದೇನು ಮಗನೇ ನಿಂಗೆ ಐಬ್ರೋಲ್ ಕೂದಲೇ ಇಲ್ಲ? ನೀನು ಹಿಂಗ್ ವಿಡಿಯೋ ಮಾಡಂಗಿದ್ರೆ ನಾನು ಮಾಡಲ್ಲ. ಯಾಕೆ? ಮೂಗು ದೊಡ್ಡದಿದೆ, ಐಬ್ರೋ ಮೂಗು ಬಗ್ಗೆ ನಾನು ಏನು ಹೇಳಿಲ್ಲ. ಸ್ಕಿನ್ನು ಸರಿ ಇಲ್ಲ, ಹೋಗು ಮೇಕಪ್. ಆಯ್ತಾಯ್ತು. ದನಗಿಲ್ಲ ಅಪ್ರಿಷಿಯೇಟ್ ಮಾಡ್ಕೊಂಡು ಮಾಡಂಗಿದ್ರೆ ಮಾಡು. ಇಷ್ಟು ಇದೆ ಕೂದಲು ಐಬ್ರೋಲ್ ಒಳಗೆ. ಅಯ್ಯೋ ಈ ಕಡೆ ಜಾಸ್ತಿ ಆಯ್ತು, ಈ ಕಡೆ ಕಮ್ಮಿ ಆಯ್ತು. ಏನ್ ಮಾಡ್ತಿದ್ಯಾ ಮುಂದೆ? ಸ್ಕ್ವೇರ್ ಆಗೆಲ್ಲ ಏನೇನೋ ಮಾಡ್ತಿದ್ಯಾ? ಕಣ್ಣು ಮೇಲೆ ಕೆತ್ತು. ಒಂದ್ ನಿಮಿಷ ಅದು ಹಚ್ಬೇಡ. ಏನ್ ಹಚ್ತಾ ಇದೀಯ? ಏನ್ ಬೇಕು ನಿಂಗೆ? ಕಣ್ಕಪ್ ಫಸ್ಟ್ ಹಚ್ತೀಯಾ? ಲಾಸ್ಟ್ಗಾ? ನೋಡಿ ಇಲ್ಲಿ ಏನ್ ಮಾಡ್ಬೇಕು ಅಂತ ನೋಡು. ಫಸ್ಟ್ ಏನೇನ್ ಮಾಡಿದ್ದಾರೆ ಅಲ್ಲ ನೋಡು. ಇಲ್ಲಿ ಇದನ್ನ ಕಾಂಟೂರಿಂಗ್ ಅಂತಾರೆ. ಕಾಂಟೂರಿಂಗ್ ಈ ಪ್ರಿಸಿಷನ್ಸ್ ಕೊಡೋದಕ್ಕೆ ಇಲ್ಲಿ ಸಪರೇಟ್ ಕಟ್. ಈಗ ನಮಗೆ ಬಿಯರ್ಡಿಂಗ್ ಶೇಪ್ ಕೊಡ್ತಾರಲ್ಲ ಹಾಗೆ. ಆಯ್ತಾ? ಆಮೇಲೆ ಇದು ಬ್ಲಶ್, ಇದು ಹೈಲೈಟ್, ಇದು ಕಾರ್ನರ್, ಐ ಕಾರ್ನರ್ ಅಲ್ಲಿ ಹೈಲೈಟ್. ಆಮೇಲೆ ಐ ಫುಲ್ ಐ ಮೇಕಪ್ ಮಾಡ್ಬೇಕು. ನೀನ್ ಬರೀ ಕಾಜಲ್ ಹಚ್ತೀನಿ ಅಂತ್ಯಾ? ಐ ಮೇಕಪ್ ಮತ್ತಿನೇನು? ಐ ಮೇಕಪ್. ಓಕೆ, ನಂಗೆ ಪ್ರಾಡಕ್ಟ್ಸ್ ಕೊಡು. ಇದೇನ್ ಮೇಕಪ್ ಏನು ಹೇಳ್ಬೇಡ ಅಂತಂದೆ. ಇಲ್ಲ ಬಾಸ್ಕಲ್ ಎತ್ತಿಟ್ಕೊಂಡ್ಯಲ್ಲ, ಮಾಡು ನೀನು. ಚಪ್ಪ ನನಗೆ ವಾಪಸ್ ಹೊಡಿತಿದ್ದಿಲ್ಲ ಗುರು. ಇದು ನಾನು ಬ್ರಷ್ ಇಟ್ಕೊಂಡು ಕೂತ್ಕೋತೀನಿ, ಕೊಡು, ನಿಂಗೆ ಹೆಲ್ಪ್ ಮಾಡ್ತೀನಿ. ಅಷ್ಟೇ ಹೆಲ್ಪ್ ಮಾಡು ನನಗೆ. ಐ ಶ್ಯಾಡೋ ಬ್ರಷ್ ಯಾವುದು ಫಸ್ಟ್ ಪಿಕ್ ಮಾಡು. ಐ ಶ್ಯಾಡೋ ಬ್ರಷ್ ಇದು ಏನ್ ಮಾಡ್ತೀಯ? ಮಾಡು, ಅದ್ರಲ್ಲಿ ಮಾಡಕ್ಕಾದ್ರೆ ಮಾಡು. ಇದಲ್ವಾ? ಇದು ಐ ಶ್ಯಾಡೋ ಬ್ರಷ್ ಮಗ್ನೆ ಬಾರ್ಸ್ಬಿಡ್ತೀನಿ ಅದನ್ನೆಲ್ಲ ಯೂಸ್ ಮಾಡಿದ್ರೆ. ಅದು ಇದು ಏನಂತಾರೆ ನೋಡಿ, ನೀನ್ ಹಿಂಗೆಲ್ಲ ಮಾತಾಡ್ತೀಯಾ, ಅದಕ್ಕೆ ಜನ ನನ್ನ ಪಾಪ ಅಂತಾರೆ, ನಿನ್ನ ಜೋರು ಅಂತಾರೆ. ನೀಟಾಗಿ ಹೇಳ್ಬೇಕು ನೀನು, ಕ್ಲೀನಾಗಿ ಸಾಫ್ಟ್ ಆಗಿ ಮಗು ಹೇಳ್ದಂಗೆ ಹೇಳು. ಪುಟ್ಟ, ಇದು ಐ ಶ್ಯಾಡೋ ಬ್ರಷ್ ಅಲ್ಲ ಕಂದ, ಇದು ಆಕ್ಚುಲಿ ಅಂಡರ್ ಐ ಇದು ಮಾಡ್ಕೊಳಕ್ಕೆ ಬ್ರಷ್. ಏನ್ ಮಾಡ್ತಿದ್ಯಾ ಮಗ್ನೆ? ಇಲ್ಲಿ ಕಟ್ಕೊಡ್ತೀನಿ, ಬೇರೆ ಬೇರೆ ಇದು ಮಗ್ನೆ ಫೌಂಡೇಶನ್ ಅದು. ಮತ್ತೆ ಇನ್ನೇನಾಕದ ಅಲ್ಲಿಗೆ? ನಿಧಾನ ಮಗ್ನೆ. ನೋಡಂಗೆ ಬ್ರಷ್ ಹೂ ಅರಳ್ದಂಗೆ ಅರಳ್ತಾ ಇದೆ. ಈಗ ಕಲರ್ ಹಾಕ್ತೀನಿ. ಇವಾಗ ಲವ್ ಹಾಕ್ತೀನಿ ಮಗ್ನೆ. ಪಿಂಕ್ ಮಗ್ನೆ. ಒಂದ್ ನಿಮಿಷ ಬಿಟ್ಬಿಡು, ನನ್ನ ಲುಕ್ ನಂಗೆ ಬಿಡು ಮಗ್ನೆ. ಏನ್ ತಗೊಂಡಿದ್ಯಾ ನೀನು? ಎಲ್ಲಿ ಹಚ್ತಾ ಇದೀಯಾ? ಇದು ಕಂಡ ನಂಗೆ ಗೊತ್ತಾಗ್ತಲ್ಲ ಮಗ್ನೆ, ಹೇಳು ಮಗ್ನೆ. ಐ ಶ್ಯಾಡೋ ಅಂದ್ರೆ ಏನ್ ಕಂದ? ಐಗೆ ಮತ್ತೆ ಐ ಶ್ಯಾಡೋ ಕರೆಕ್ಟ್. ಐ ಶ್ಯಾಡೋ ಅಂದ್ರೆ ಐಗೆ ಹಾಕೋದು. ಈ ಆರ್ಟಿಫಿಷಿಯಲ್ ಐಬ್ರೋ ಬರುತ್ತಲ್ಲ, ಅದೆಲ್ಲ ಇಲ್ವಾ ಅಂಟ್ಸಕ್ಕೆ? ಆರ್ಟಿಫಿಷಿಯಲ್ ಐಬ್ರೋನ ಮಗ್ನೆ? ಐಬ್ರೋ ಅಲ್ಲ, ಥೂ, ಐ ಲ್ಯಾಶಸ್ ಇಷ್ಟಿಷ್ಟು ಬರ್ತಾವಲ್ಲ, ಅದೆಲ್ಲ ಕೊಡಲ್ಲ. ನಿನ್ ಕಣ್ಗಿನ ಕುಕ್ಬಿಟ್ಟು ಆಮೇಲೆ ನಾನು ನ್ಯಾಚುರಲ್ ಆಗಿ ಚೆನ್ನಾಗಿದೆ ಅಲ್ಲ ಮಗ್ನೆ. ಸೂಪರ್, ವೆರಿ ನೈಸ್. ನೋಡು ಮಿರರ್ ನೋಡ್ಕೋತೀನಿ. ಹಾ ಮಿರರ್ ಎಲ್ಲ ಇಲ್ಲ. ಈ ಕಣ್ ಕೆಳಗೆ ಹಾಕ್ತೀನಿ, ಕಣ್ ಕೆಳಗೆ ನೋಡು. ನಿಧಾನಕ್ಕೆ ಮಾಡ್ಬೇಕು, ಈಗಲೇ ಹೇಳಿದೀನಿ. ಜೆಂಟಲ್. ನಾನು ಕಣ್ಣು ಮುಚ್ಚಕ್ಕಾಗಲ್ಲ. ಆಯ್ತು, ಮುಚ್ಚಬೇಡ. ನನ್ಗೆ ಭಯ ಆಗ್ತಾ ಇದೆ. ನೀನ್ ಬೇಕು ಅಂತಾನೆ ನನ್ನ ಹೆಂಗೆಂಗೋ ಮಾಡಿದ್ರೆ. ಇಲ್ಲ ಮಗ್ನೆ, ನಿಜ. ನೀನ್ ತುಂಬಾ ಇಲ್ಲೆಲ್ಲ ಮಾಡ್ತಾ ಇದೀಯಾ, ನೀಟಾಗಿ ಮಾಡಂಗಿದ್ರೆ ಮಾಡು. ಇಲ್ಲ ಸ್ಮೋಕಿ ನೋಡು, ಸ್ಮೋಕಿ ಚೆನ್ನಾಗಿ ಕಾಣುತ್ತೆ ಮಗ್ನೆ. ನೋಡಿ ನನ್ಗೆ ಗೊತ್ತಾಗ್ತಾ ಇದೆ, ನೀನು ನನಗೆ ಗೊತ್ತು ಇದೆಲ್ಲ ಗ್ರಜ್ಜಿಗೆ ನೀನ್ ಮಾಡ್ತಾ ಇರೋದು. ಕಣ್ಣೀರು ಬರ್ತದೆ. ಏನ್ ಮಾಡಿದ್ಯಾ ಪುಟ್ಟ? ನನ್ನ ಕಣ್ಣಲ್ಲೆಲ್ಲ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದೇನು ಮಗನ ಇಷ್ಟ ಆಯ್ತು ನಿಂದು? ಸುಮ್ಮನೆ ಕೋಪ ಬೇಗ ಬರುತ್ತಲ್ವ? ಕೋಪವೇತಕ್ಕೆ ನನ್ನಲ್ಲಿ ಪ್ರೇಸಿ. ಮಗನೇ ನಿನಗೆ ಬರೆಯಕ್ಕೆ ಬರುತ್ತೆ ಅಂತ ನನಗೆ ಗೊತ್ತು. ಡೌ ಮಾಡಿ ನೀಟಾಗಿ ಬರಿ. ಪರ್ಫೆಕ್ಟ್ ಪರ್ಫೆಕ್ಟ್. ಇನ್ನೇನಾದ್ರೂ ಮಿಸ್ಸಿಂಗ್ ಇದೆ ಒಂದ್ಸಲ ನೋಡ್ಬೋಣ. ಒಂದ್ಸಲ ಬನ್ನಿ. ಚೆನ್ನಾಗಿ ಮಾಡಿದ್ದೀನಿ ನೋಡು. ಕಾಣಿಸ್ತಾ ಇಲ್ಲ ನನಗೆ. ಕಾನೂನನ್ನು ಪೆಳ್ಳಾಡಾಲನುకుంటే ನಿನ್ನು ಚಂಪೇಸ್ತಾನು. You get out of my studio. Get out of my studio. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಮಗನೇ. ಆಕ್ಚುಲಿ ಐ ಮೇಕಪ್ ಒಂದು ನನಗೆ ಮಾಡಕ್ ಬಂದಿಲ್ಲ ಕಂದ. ಏನು ಮಾಡಿಟ್ಟಿದ್ಯಾ ಮಗನೇ? ಕಣ್ಣು ಎಷ್ಟು ಚೆನ್ನಾಗಿರೋ ಕಣ್ಣು ಅಂತೂ. ಈ ಡಬ್ಬಾ ಮೇಕಪ್ ಆರ್ಟಿಸ್ಟ್ ನೀನು.
ಚೆನ್ನಾಗಿ ಮಾಡಿದ್ದೀನಲ್ಲ. ಹೌ ಮಚ್ ಡು ಯು ರೇಟ್ ಮಗನೇ? ನಿಜ ಹೇಳು, ಕರೆಕ್ಟಾಗಿ ಹೇಳು. ಮೈನಸ್ ಏನಾದರೂ ಇದೆಯಾ ಪುಟ? ಏನು ಮೈನಸ್? ಸೋ ಮೀನ್ ಕಂದ, ಸೋ ಐ ಮೇಕಪ್ ಒಂದು ಚೆನ್ನಾಗಿ ಮಾಡಿಲ್ಲ ನಾನು. ಅಷ್ಟೇನಾ? ನನಗೆ ಮಿರರ್ ಕೊಡೋ ಫಸ್ಟು, ನಾನು ನೋಡ್ಕೋತೀನಿ. ಕೊಡು ಮಿರರ್. ತಗೋ. ನನಗೇನು ಕಾಣಿಸ್ತಾ ಇಲ್ಲ. ನೋಡ್ಕೊ, ಹೇಳು ಇವಾಗ ರೇಟ್ ಮಾಡಿ ಕರೆಕ್ಟಾಗಿ. ನಂಗೆ ಅಳು ಬರ್ತಾ ಇದೆ. ಯಾಕೆ? ಏನು ಮಗನ ಇಷ್ಟು ಕೆಟ್ಟದಾಗ ಮಾಡಿಟ್ಟಿದೀಯ ನನ್ನ? ಮಗನ ಐ ಮೇಕಪ್ ಒಂಚೂರು ಆ ಕಡೆ ಹೋಯ್ತು ಮಗನ, ಅಷ್ಟೇ, ಸಾರಿ. ಹಿಂಗಿತ್ತು ಮೇಕಪ್ ಚಾಲೆಂಜ್. ನೋಡಿ ಫ್ರೆಂಡ್ಸ್ ನೋಡಿ, ಪಾಪ ನನ್ನ ಫೋನ್ಗೆ ನಾನು ಯಾರು ಅನ್ನೋದು ಓಪನ್ ಆಗ್ತಾ ಇಲ್ಲ. ನೋಡಿ, ನಾನು ಕೊಟ್ಟಿದ್ದಿದ್ದು ಚಾಲೆಂಜ್ ಇದು. ಅವನನ್ನ ಹಿಂಗೆ ಮಾಡಿಟ್ಟಿದ್ದಾನೆ. ನೀವು ರಘು ಇನ್ನೋಸೆಂಟು ಅಂತೀರಾ, ಅವನಷ್ಟು ಕೇಳಿ ಇನ್ಯಾರೂ ಇಲ್ಲ, ಅದು ನನಗೆ ಮಾತ್ರ ಗೊತ್ತು, ಆಯ್ತಲ್ವಾ? ಮೇಕಪ್ ಕಲ್ತ್ಕೊಂಡೆ. ಈಗ ಏನಂದ್ರೆ, ಯಪ್ಪ ಯಾಕೆ ಮಗನೆ? ಚೆನ್ನಾಗಿದೆ ಅಲ್ವಾ? ಇವಾಗ ಚೆನ್ನಾಗಿದೆ, ಕಂಪ್ಲೀಟ್ ಆಯ್ತು ಮೇಕಪ್. ಚೆನ್ನಾಗಿಲ್ಲ. ಚೆನ್ನಾಗಿದೆ. ಐ ಡೋಂಟ್ ಲೈಕ್ ಕಿಸ್. ಈ ಕಡೆನೂ ಕೊಟ್ಬಿಡ್ಲಾ? ವಿತ್ ಲಿಪ್ಸ್ಟಿಕ್ ಬಿಡ. ಈ ಕಡೆನೂ ಎಲ್ರಿಗೂ ಈ ಸೌಭಾಗ್ಯ ಸಿಗಲ್ಲ ಮಗನೆ. ಮಗು ಆದ್ಮೇಲೆ ಮರ್ತ್ ಬಿಡ್ತಾರೆ ಗಂಡಂದ್ರೆ, ನಾ ತಾಯಂದ್ರು. ಅದ್ರಲ್ಲಿ ನೀನು ಒಬ್ಳು. ಇವಾಗೇನೋ ಡವ್ ಮಾಡ್ತಾ ಇದೆ ಅಲ್ಲಿ ಕಳ್ಳಿ. ಸೊ ಈ ಮೇಕಪ್ ನನಗಂತೂ ರಘು ಮಾಡಿರೋ ಮೇಕಪ್ ತುಂಬಾ 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 ಕೆಟ್ಟದಾಗಿದೆ ಅಂತ ಅನ್ನಿಸ್ಲಿಲ್ಲ. ಅನ್ನಿಸ್ತು ಅಂತ ಹೇಳು, ಪರವಾಗಿಲ್ಲ. ಇಲ್ಲ, ತುಂಬಾ ಇಷ್ಟ ಆಯ್ತು. ನನ್ನ ಗಂಡ ನನಗೆ ಏನೇ ಸೇವೆ ಮಾಡೋದು ನನ್ಗೆ ಅದು ಇಷ್ಟ ಆಗತ್ತೆ. ಮಾರ್ಕ್ಸ್ ತಗೊಂಡ್ಲು. ಹಾ, ಸೊ ನಾನು ಸುಮ್ಮನೆ ಇಷ್ಟೊತ್ತು ರೇಗಿಸಿದ್ದು ಅವನನ್ನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇದೇ ಥರ ತರಲೆ ವಿಡಿಯೋ ಯಾವ್ದು ಮಾಡ್ಬೋದು ಅಂತ ಹೇಳಿ ಸಜೆಷನ್ಸ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಆಸ್ ಯೂಶುವಲ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಲವ್ ಯು ಆಲ್. ನಿಮ್ಮ ಈ ಪ್ರೀತಿಗೆ ನಮ್ಮ ಈ ಹಾರ್ಟ್.